ಕೆ ಶಿವಕುಮಾರ್ ನಿಮ್ಮ ಜೊತೆ ಮಾತಾಡಿದ್ದು ಹೌದಾ? ಅದು ಒಂದು ಕ್ಲಾರಿಫಿಕೇಶನ್ ಮಾಡಿ ಸರ್. ಮುಂದೆ ಬರ್ತಾರೆ ಅಂತ ಹೇಳಿದ್ನಲ್ಲ ನಿಮಗೆ, ಅಲ್ಲಿ ನೀವೇ ಕಣ್ಣಾರು ನೋಡಿರಂತೆ ನೀವು ಅಲ್ಲಿ. ಅದೊಂದು ಹೇಳಿ ಸರ್, ಈಗ ನಿಮ್ಮನ್ನೇ ಸಂಪರ್ಕ ಮಾಡಿದ್ರ ನೀವೆಲ್ಲ ನಿಮ್ಮ ಮಾಧ್ಯಮದಿಂದ ಬಂದಿರ್ಬೇಕಲ್ಲ, ನಾನು ಏನು ಹೇಳೋದು ನಾನು ಇನ್ನಲ್ಲಿ ನಿಮ್ಮ ಮಾಧ್ಯಮದ ಪ್ರಚಾರ ಆಗಿಲ್ಲ. ಅದು ಆಡಿಯೋ ಫೇಕ್ ನಿಜ ನೀವು ಹೇಳ್ಬೇಕಲ್ಲ ಸರ್. ಈಗ ಅದಕ್ಕೆ FSL ಅಂತ ಇದೆಯಲ್ವಾ, ಅದರಲ್ಲಿ ಫೇಕ್ ಅಂತ ಬರ್ತದೆ, ನಿಜ ಅಂತ ಬರ್ತದೆ. ಅಲ್ಲಿ ಮಾತಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಮಾತಾಡಿಲ್ಲದೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾಕೆ ತಲೆ ಕೆಡಿಸ್ಕೋಬೇಕು ಅದನ್ನಲ್ಲಿ? ಹಾಗಾಗಿ ನನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಲ ಧನ್ಯವಾದ ಹೇಳ್ತೀನಿ. ನಾವಲ್ಲಿ ದಯಮಾಡಿ ನೀವು ಒಳ್ಳೆ ದಾರಿಯಲ್ಲಿ ನಡೆದರೆ ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಇದೆ ಅಲ್ಲಿ. ಮತ್ತು ದ್ವೇಷ ಅಸೂಯೆ ಸಾಧಿಸಕ್ಕೆ ಹೋಗ್ತದೆ ಅಂತ ಮುಂದಿನ ದಿವಸ ನಿಮಗೂ ಕೂಡ ಭವಿಷ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್. ಇನ್ನೊಂದು, ನಿಮ್ಮ ಮೇಲೆ ಏನು ಕೇಸ್ ಆಗಿ ಅರೆಸ್ಟ್ ಮಾಡಿದ್ರು, ಆ ಪ್ರಕರಣದಲ್ಲಿ ಕೆಲವೊಂದು ಸಾಕಷ್ಟು ವಿಚಾರಗಳಿದಾವೆ ಸರ್. ಹಿಂದೆ 1 ತಿಂಗಳ ಅಥವಾ 2 ತಿಂಗಳಿಂದ ಒಂದು FIR ಆಗಿರುತ್ತೆ. ಸೊ ಅದನ್ನು ಮಾತಾಡಬಾರ್ದು. ಈಗ ನೀವು ಆಸ್ ಎ ವಕೀಲರಾಗಿ ಅದೆಲ್ಲವೂ ಕೂಡ ಹೇಗೆ ಕಾನೂನುಬದ್ಧವಾಗಿ ನಡೀತಂತ ನೀವು ಜಾಸ್ತಿ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀವಿ. ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದರಲ್ಲಿ ನಾನಿಲ್ಲಿ ಸ್ಟೇಟ್ಮೆಂಟ್, ಈಗ ಡಿಜಿಟಲ್ ಮೀಡಿಯಾ ಭಾಳ ಸಾಕ್ಷ್ಯವಾಗಿ ತಗೊಳ್ತಾ ಇರೋದ್ರಿಂದ ಅಲ್ಲಿ ನಾನು ಯಾವುದೇ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಅಲ್ಲಿ ನ್ಯಾಯಾಲಯಕ್ಕೆ ಅವರು ಚಾರ್ಜ್ ಶೀಟ್ ಸಲ್ಲಿಸಬೇಕಲ್ಲಿ. ಚಾರ್ಜ್ ಶೀಟ್ ಸಲ್ಲಿಸಿದಾಗ ನಾವಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಇದ್ದೇ ಇರ್ತದಲ್ಲಿ. ಸೊ ಅಲ್ಲಿ ಅದು ಮುಗಿದ ನಂತರ ನಿಮಗೆಲ್ಲ ಸತ್ಯಾಂಶ ನ್ಯಾಯಾಲಯ ಮುಖಾಂತರ ಹೊರಗೆ ಬರ್ತದೆ. ಸರ್ ಇನ್ನೊಂದು ಹೇಳಿದ್ರಿ ಸರ್, ನಾನು ರಿಲೀಸ್ ಆದ ದಿನ ಸರ್ಕಾರ ಪತನ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ. ಸರ್ಕಾರದ ವಿಚಾರದಲ್ಲಿ ಏನು ದಾಖಲೆಗಳು ಇಟ್ಕೊಂಡಿದ್ದಾರೆ, ಇನ್ನೂ ಏನಿದೆ ಕಾಯ್ದು ನೋಡಿ. ನನಗೆ ಭಯ ಇದೆ ಅಂತ ಅಂದರೆ ಈ ದೇಶಕ್ಕೆ ಭಯ ಇದೆ ಅಂತ. ಓಕೆ, ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.